ಬಹಳ ಪ್ರಯತ್ನ ಮಾಡಿದಾರ. ಯಾಕಂದ್ರೆ ಎಲ್ಲಾ ಪ್ರಯತ್ನಗಳು ಮಾಡಿದಂತ ಟೈಮಲ್ಲಿ ಕೂಡ ಪ್ರಧಾನಮಂತ್ರಿ ಸಾಹೇಬರು ಹೇಳಿಕೆಯನ್ನು ಕೊಟ್ರು, ಚಿನ್ನನ್ನು ಖರೀದಿ ಮಾಡಬಾರ್ದು, ಕಡಿಮೆ ಮಾಡಬೇಕು, 1 ವರ್ಷಗಳ ಕಾಲ ಯಾರು ಖರೀದಿ ಕೂಡ ಮಾಡಬಾರ್ದು ಅನ್ನಂತ ಮಾತನ್ನು ಪ್ರಧಾನಮಂತ್ರಿಗಳು ಹೇಳಿದ್ರು. ನಂತರ ಡೀಸೆಲ್ ಪೆಟ್ರೋಲ್ ವಿಚಾರದಲ್ಲಿ ಕೂಡ ಬಳಕೆ ಏನು ಮಾಡ್ತಾ ಇದ್ರು, ಮಿತವಾಗಿ ಬಳಕೆ ಮಾಡ್ರಿ ಅಂತ ಹೇಳಿದ್ರು. ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಎದ್ದು ಕುಂತರು. ಏನಂತ ಹೇಳಿದ್ರೆ, ಪ್ರಧಾನಮಂತ್ರಿಗಳು ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗಿಬಿಟ್ಟಾರ, ಏನಿಲ್ಲ ಎಲ್ಲವನ್ನು ಕೂಡ ಪ್ರಧಾನಮಂತ್ರಿಗಳು ಖಾಲಿ ಮಾಡ್ಕೊಂಡು ಕುಂತಾರ ಅಂತ ಹೇಳಿದ್ರು. ಪಾಪ ಅವರು ಕಾಂಗ್ರೆಸ್ ನಾಯಕರು ಎಲ್ಲವನ್ನು ಕೂಡ ಮರಿತಾರ. ಹಂಗಾಗಿ ದೇಶದಲ್ಲಿದ್ದಂತ ಜನರು ಕೂಡ ಅವ್ರನ್ನ ಮರಿತಾ ಇದಾರ. ಅವ್ರು ಪ್ರಧಾನಮಂತ್ರಿಗಳಂತ ಇಂದಿರಾ ಗಾಂಧಿ ಅವರು ಏನು ಹೇಳಿದಾರ ಅನ್ನೋಂಥದ್ದು ಕೂಡ ನೋಡ್ಬೇಕಾಗುತ್ತೆ. ಇಂದಿರಾ ಗಾಂಧಿ ಅವರು ಕೂಡ ಒಂದು ಸಮಯದಲ್ಲಿ ಅವರು ಹೇಳಿದ್ರು, ಅವತ್ತು ಎಂತ ಪರಿಸ್ಥಿತಿಯಲ್ಲಿ ಕೂಡ ನೀವು ಚಿನ್ನವನ್ನು ಖರೀದಿ ಮಾಡಬಾರ್ದು, ಈ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಅವತ್ತೇನು ಯುದ್ಧಗಳು ಇದ್ದಿಲ್ಲ. ಅದೇ ರೀತಿ ಹಣಕಾಸು ಮಂತ್ರಿಗಳಂತ ಚಿದಂಬರಂ ಅವರು ಕೂಡ ಹೇಳಿದ್ರು, ಈ ರೀತಿ ಹೇಳಿಕೆಗಳನ್ನು ಕೊಟ್ಟರು. ನಂತರದ ದಿನಗಳಲ್ಲಿ ಅದೇ ರೀತಿಯಲ್ಲಿ ಕೂಡ ಬಹಳಷ್ಟು ಮಂದಿ ನಾಯಕರು, ಬಹಳಷ್ಟು ಮಂದಿ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಈ ರೀತಿ ಹೇಳಿಕೆಗಳನ್ನು ಕೊಟ್ಟಂತ ಟೈಮಲ್ಲಿ ಇವತ್ತು ಪ್ರಧಾನಮಂತ್ರಿಗಳು ಅವತ್ತು ಹೇಳಿದಂತ ಟೈಮಲ್ಲಿ ಇಷ್ಟೇ ಒಂದೇ ಹೇಳಿರುವಂತದ್ದು, ಮುಂದಿನ ದಿನಗಳಲ್ಲಿ ಈಗಿದ್ದಂತ ವಾತಾವರಣದಲ್ಲಿ ಯುದ್ಧದ ಕಾಲ ನಡೀತಾ ಇದೆ ವಿದೇಶಗಳಲ್ಲಿ. ಅಮೆರಿಕ, ಇಸ್ರೇಲು, ಇರಾನ್ ಅನ್ನಂತ ದೇಶಗಳು ಇವತ್ತು ಯುದ್ಧಗಳು ನಡೆಯಂತ ಟೈಮಲ್ಲಿ ನಾವೆಲ್ಲರೂ ಕೂಡ ಮಿತಿಯಾಗಿ ಬಳಸ್ಬೇಕನ್ನಂತ ಹೇಳಿದಂತ ಟೈಮಲ್ಲಿ ಇವ್ರು ಏನೇನೋ ಹೇಳಿದ್ರು. ಆದ್ರೆ ಇವತ್ತು ಪೆಟ್ರೋಲ್ ಕೂಡ ಜಾಸ್ತಿ ಆಗಿದೆ ಅನ್ನಂಥದ್ದು ಬೆಳಗ್ಗೆ ಕೂಡ ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ, ಪತ್ರಿಕೆಯಲ್ಲಿ ಕೂಡ ನಾನು ಬಂದಿದ್ದೆ. ಹಂಗಾಗಿ ನನಗೆ ಗೊತ್ತಿರುವಂತ ಪ್ರಕಾರ ಈ ಸಿಚುವೇಶನ್ ಎಷ್ಟು ಬೇಗನೆ ಕಂಟ್ರೋಲ್ ಆಗುತ್ತೆ ಅಷ್ಟು ಬೇಗನೆ ಇದ್ರ ಸಮಸ್ಯೆಯನ್ನು ಕೂಡ ಪರಿಹಾರ ಮಾಡಿಕೊಡಂತ ಕೆಲಸ ಆಗ್ತದೆ. ಸರ್, ಈಗ ಬೈಕ್ಗಳಿಗೆ ಆಯ್ತು, ಮಧ್ಯಮ ಊರುಗಳಿಗೆ ಆಯ್ತು, ಈ ಪೆಟ್ರೋಲ್ ದಿನದಿಂದ ಏರಿಕೆ ಆದ್ರೆ ಹೆಂಗ್ ಸರ್? ಈಗ ಅವ್ರಿಗೆ ಇರೋದ ಗಾಡಿ ಮೇಲೆ ವ್ಯವಹಾರ ಮಾಡಬೇಕು. ಇಲ್ಲ, ನಮಗೆ ಪ್ರಧಾನಮಂತ್ರಿಗಳು ಅದು ಅಲ್ಲ, ಪ್ರಧಾನಮಂತ್ರಿಗಳು ಎಲ್ಲ ಯೋಚನೆ ಮಾಡಿ ಏನು ಇಂಪೋರ್ಟ್ ಆಗ್ಬೇಕಾಯ್ತು, ಇಂಪೋರ್ಟ್ ಏನಾಗ್ಬೇಕಾಯ್ತು ಅದ್ರ ಮೇಲೆ ನೀವು ಜಾಗೃತ ವಹಿಸ್ರಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಆಲ್ರೆಡಿ ಮೇಕ್ ಇನ್ ಇಂಡಿಯಾ ವಿಚಾರದಲ್ಲಿ ಇವೆಲ್ಲ ಕೂಡ ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ್ ಭಾರತ್ ಅಲ್ಲಿ ಬರಲ್ಲ ಇವೆಲ್ಲ ಕೂಡ. ಹಂಗಾಗಿ ಕೆಲವೊಂದು ಇನ್ನು ಮುಂದಿನ ದಿನಗಳಲ್ಲಿ ದೇಶ ಎಲ್ಲ ಕೂಡ ಇವಾಗ ಇತ್ತೀಚೆಗೆ ಪ್ರಧಾನಮಂತ್ರಿಗಳಿಗೆ ಹೇಳ್ತಾ ಇದ್ರಿ, ಎಲೆಕ್ಟ್ರಿಕ್ ವಾಹನಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡಿ, ಬ್ಯಾಟ್ರಿ ವಾಹನಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡಿ, ಇವೆಲ್ಲ ಸುಧಾರಣೆ ಆಗುವಂತ ಕೆಲಸ ಆಗ್ತದೆ. ಅಂದ್ರೆ ಅಮೆರಿಕ ಕೂಡ ಇವತ್ತು ವಿಶ್ವದಲ್ಲಿ ಬಹಳಷ್ಟು ದೊಡ್ಡ ಶಕ್ತಿಶಾಲಿಯಾಗಿ ಬೆಳೆದಿದ್ರೆ, ಅಲ್ಲ ಭಾರತ ಆಗ್ಬೇಕಂದೇಳಿ ನಮ್ ಕನಸು. ಅಮೆರಿಕ ಆಗ್ಬೇಕನ್ನಂತ ನಾವು ಒಪ್ಪಲ್ಲ. ಯಾಕಂದ್ರೆ ಇವತ್ತಿನ ವಾತಾವರಣದಲ್ಲಿ ಡಾಲರ್ ರೇಟ್ ಜಾಸ್ತಿ ಆಗಿದೆ, ಇವತ್ತು ಕರೆನ್ಸಿ ರೇಟ್ ಕಡಿಮೆ ಆಗ್ತಾ ಇದೆ. ಇವತ್ತು ನಮ್ಮ ಅವ್ರ ಆರ್ಥಿಕ ವಿಚಾರ ಹೇಳಿದಂತ ಟೈಮಲ್ಲಿ ನಮ್ಮ ಜಗತ್ತಿನಲ್ಲಿ 3ನೇ ಸ್ಥಾನದಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಇದೀವಿ. ಜೊತೆಲಿ GDP ಯಲ್ಲಿ ಕೂಡ ನಾವು 6 ಪಾಯಿಂಟ್ ಸಮಥಿಂಗ್ GDP ಯಲ್ಲಿ ಕೂಡ ಇದೀವಿ. ಅವ್ರು ಹೇಳ್ದಂಗೆ ಆರ್ಥಿಕ ಪರಿಸ್ಥಿತಿ ಯಾವುದೇ ದಿವಾಳಿ ಆಗ್ಲಿಲ್ಲ. ಜಗತ್ತಿನಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ 3ನೇ ಸ್ಥಾನದಲ್ಲಿ ಇದೀವಿ. GDP ದಲ್ಲಿ ಕೂಡ 6 ಪಾಯಿಂಟ್ ಸಮಥಿಂಗ್ ಚೇಂಜ್ ಅಲ್ಲಿ ಇದೀವಿ. 6.8 ಅಲ್ಲಿ ಕೂಡ ನಾವು ಪ್ರಧಾನಮಂತ್ರಿಗಳು ಇದು ಹಿಂಗ ಆಗ್ತಾ ಇದೆ ಅನ್ನಂತ ಕಾರಣದಿಂದ ಅವ್ರ ಹೇಳಿಕೆಯನ್ನು ಕೂಡ ಕೊಡಂತ ಕೆಲಸ ಮಾಡಿದ್ದಾರೆ. ರೂಪಾಯಿ ಮೌಲ್ಯ ಜಾಸ್ತಿ ಆಗ್ಬೇಕು. ಪ್ರಧಾನಮಂತ್ರಿಗಳು ಹೇಳಿದ ಮೇಲೆ ಅವ್ರಿದ್ದಂತ ಏನು ಕಾನ್ವೆ ಏನಿತ್ತನೋ ಆಲ್ರೆಡಿ ಒಂದೋ ಎರಡೋ ಮಾತ್ರ ವಾಹನ ಇಟ್ಕೊಂಡಾರ, 3 ಇಟ್ಕೊಂಡಾರ. ಪಾರ್ಲಿಮೆಂಟ್ಗೆ ಹೋಗ್ತಾ ಇದಾರ, ಕ್ಯಾಬಿನೆಟ್ ಮೀಟಿಂಗ್ ಕೂಡ ಹೋಗ್ತಾ ಇದಾರ. ನಂತರ ಗೃಹ ಮಂತ್ರಿಗಳು ಕೂಡ ಅವ್ರೇನು ವಾಹನದ ಜೆಟ್ ಕ್ಯಾಟಗಿರಿ ಏನಿದೆ ಅದು ಕೂಡ ಕಡಿಮೆ ಮಾಡಂತ ಕೆಲಸ ಮಾಡ್ತಾ ಇದಾರ. ಅಂದ್ರೆ ಬಹಳಷ್ಟು ಮಂದಿ ಅವ್ರ ಹೇಳಿಕೆಯನ್ನು ಕೊಟ್ಟಂತ ಜಡ್ಜುಗಳೆಲ್ಲರೂ ಕೂಡ ಸೈಕಲ್ ಮೇಲೆ ಬರ್ತಾ ಇದಾರ. ಬೇರೆಯವರೆಲ್ಲರೂ ಕೂಡ ಉಳಿತಾಯ ಮಾಡಂತ ಕೆಲಸ ಆಗ್ತದೆ. ಹಂಗಲ್ ಮತ್ಸಂತ ಮತ್ಸಂತ ಅಣ್ಣ ನಾರಾಜನ ಅಣ್ಣ ನಾನೇನ್ ಹೇಳ್ತೀನಿ, ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕಣ್ಣ. ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕಂದ್ರೆ, ಯಾಕೆ ರಾಮ್ಲೂರು ಸೈಕಲ್ ಅಲ್ಲಿ ಹೋದ ತಕ್ಷಣ ಎಲ್ಲರೂ ಕೂಡ ಸೈಕಲ್ ಅಲ್ಲಿ ಹೋಗ್ತಾರೆ ಅನ್ನೋದಲ್ಲ. ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಪ್ರಧಾನಮಂತ್ರಿಗಳು ಪ್ರಯತ್ನ ಮಾಡ್ತಾ ಇದಾರೆ. ನಾನೇನಿದೆ, ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ಎಲ್ಲರೂ ಮಾಡಿದ ನಂತರ ಇವಾಗ ಪಾಳೆ ಯಾರ್ದಿದೆ, ಸಿದ್ದರಾಮಯ್ಯದಿದೆ. ಸಿದ್ದರಾಮಯ್ಯ ಸಾಬ್ರ 6 ಗಾಡಿ 8 ಗಾಡಿ ಹೊಂಟಾನ. ಸಿದ್ದರಾಮಯ್ಯ ಸರ್ ಕಡಿಮೆ ಮಾಡ್ಕೋಬೇಕು.